52ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕುಂದಿಲ್ಲದ ನಾಣ್ಯವನ್ನ 2 ಬಾರಿ ಚಿಮ್ಮಿದಾಗ ಕೆಳಗಿನ ಘಟನೆಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಕುಂದಿಲ್ಲದ ನಾಣ್ಯವನ್ನ 2 ಬಾರಿ ಚಿಮ್ಮಿದಾಗ ಬರುವ ಒಟ್ಟು ಫಲಿತಾಂಶಗಳು ಏನಾಗತ್ತೆ ಹೇಳಿ? n of s is equal to 4 ಆಗತ್ತೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ? 2 ಶಿರಗಳು ಬೀಳುವಂತಹ ಸಂಭವನೀಯತೆ. ಸೊ n of a, ಸೊ 2 ಶಿರ ಬೀಳುವ ಸಂಭವನೀಯತೆ 1. ಸೊ ಈಗ ನಾವು ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ p of a is equal to n of a divided by n of s is equal to 1/4. ಸೊ ಇದು 2 ಶಿರ ಬೀಳುವ ಸಂಭವನೀಯತೆ. ಸೊ ಎರಡನೇ ಪ್ರಶ್ನೆ ಏನಿದೆ? ನಿರ್ದಿಷ್ಟವಾಗಿ ಒಂದು ಪುಚ್ಚ ಬೀಳುವ ಸಂಭವನೀಯತೆ. ಸೊ ಇಲ್ಲಿ ನಿರ್ದಿಷ್ಟವಾಗಿ ಒಂದು ಪುಚ್ಚ ಬೀಳುವ ಸಂಭವನೀಯತೆ b is equal to head tail tail head ಅಲ್ವಾ? ಸೊ ಹಾಗಾಗಿ ಫಲಿತಾಂಶಗಳ ಸಂಖ್ಯೆ ಏನಾಗುತ್ತೆ? 2 ಆಗತ್ತೆ. ಸೊ ಇಲ್ಲಿ ಇದರ ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ p of b is equal to n of b divided by n of s is equal to, ಸೊ ಅನುಕೂಲಿಸುವ ಫಲಿತಾಂಶಗಳು ಡಿವೈಡೆಡ್ ಬೈ ಒಟ್ಟು ಫಲಿತಗಳು. ಸೊ 2 divided by 4 is equal to 1/2 ಆಗತ್ತೆ.